ಸಿದ್ದರಾಮಯ್ಯ ಸೇನೆ ವಿರುದ್ಧ ಬ್ರಹ್ಮಾಸ್ತ್ರ, ಬಳ್ಳಾರಿ ಬ್ಯಾನರ್ ಗಲಾಟೆಯೇ ಪ್ರತ್ಯಾಸ್ತ್ರ. 2010ರಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಡಿದ್ದ ಪಾದಯಾತ್ರೆಗೆ ಪಂಚ್ ಕೊಡಲು ಬಳ್ಳಾರಿ ಬುಲ್ಲೋಡುಗಳ ಪ್ಲಾನ್. ಬಿಜೆಪಿ ನಾಯಕರ ಜೊತೆ ಸೇರಿ ಹೆಜ್ಜೆ ಹಾಕಲು ರೆಡ್ಡಿ ರಾಮುಲು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದಾರೆ. ಕೇಸರಿ ಪಾಳೆಯದಲ್ಲಿ ಇದೇ ಪಾದಯಾತ್ರೆ ರಾಜಕೀಯ ಗೊಂದಲದ ಗೂಡಾಗಿದೆಯಾ ಅನ್ನೋ ಪ್ರಶ್ನೆ ಎಬ್ಬಿಸಿದೆ. ಬಳ್ಳಾರಿಯಿಂದ ಪಾದಯಾತ್ರೆಗೆ ರೆಡ್ಡಿ ರಾಮುಲು ಪ್ಲಾನ್. ಪಾದಯಾತ್ರೆಯ ಬಗ್ಗೆ ಕೇಸರಿ ಪಾಳೆಯದಲ್ಲಿ ಗೊಂದಲ. ಬಳ್ಳಾರಿಯಲ್ಲಿ ಧಗಧಗಿಸಿದ್ದ ಬ್ಯಾನರ್ ಕಿಚ್ಚೆ ರೆಡ್ಡಿ ಶ್ರೀರಾಮುಲುಗೆ ಬೆಂಕಿ ಚೆಂಡಾಗಿ ಕೈಗೆ ಸಿಕ್ಕಿದೆ. ಇದೇ ಬಾಣವನ್ನ ಜನವರಿ 17ರಂದು ಕಾಂಗ್ರೆಸ್ನತ್ತ ಹೂಡಲು ತಯಾರಿ ಮಾಡಿಕೊಳ್ತಿದ್ದಾರೆ. ಆದರೆ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಹೈಕಮಾಂಡ್ ಒಪ್ಪಿಗೆ ಕೊಡಬೇಕು ಅಂತಿದ್ದಾರೆ. ಆದರೆ ಕೇಂದ್ರ ನಾಯಕರು ಸಿಗ್ನಲ್ ನೀಡಿದ್ದಾರೆ ಅಂತ ಶ್ರೀರಾಮುಲು ಹೇಳ್ತಿದ್ದಾರೆ. ರೆಡ್ಡಿ ಶ್ರೀರಾಮುಲು ಅಷ್ಟೇ ಅಲ್ಲ, ರಾಜ್ಯದ ಪ್ರಮುಖರು ಕೂಡ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೆಯದು ಅನ್ನೋದು ಬಹುತೇಕ ಎಲ್ಲರದ್ದು ಅದೇ ಅಭಿಪ್ರಾಯ ಇದೆ. ಆದರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯರಿಗೆ ವರಿಷ್ಠರಿಗೆ ದೆಹಲಿನ ಮಾತನಾಡಿದ್ದೇನೆ. ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಸಂದೇಶ ಮಾಹಿತಿ ಬರ್ತದೆ. ಸಮಾವೇಶ ಮಾಡಬೇಕೆಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ತಗೊಂಡಿರೋ ಕಾರಣ ಇದು ದೊಡ್ಡ ಸಮಾವೇಶ ಮಾಡೋಂಥ ಕೆಲಸ ಕೂಡ ಮಾಡಿದೆ. ಇವತ್ತು ಸಮಾವೇಶ ಮಾಡಬೇಕು ಅಂದೇಳಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನಾಯಕರೆಲ್ಲರೂ ಕೂಡ ಮಾಡೋದ್ರ ಜೊತೆಲಿ ನಾನು ಮತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಮೊನ್ನೆ ಹೋಗಿದ್ದರು ಬೆಂಗಳೂರಿಗೆ. ಹೋದಂಥ ಟೈಮಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರ ಹತ್ರ ಕೂಡ ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಅವತ್ತು ನಂತರ ನಮ್ಮ ರಾಷ್ಟ್ರೀಯ ನಾಯಕರು JP ನಡ್ಡಾ ಅವ್ರನ್ನ ಅವ್ರ ಸಮ್ಮುಖದಲ್ಲಿ ಕೂಡ ಇದು ಚರ್ಚೆ ನಡೀತಾ ಇತ್ತು. ಬಳ್ಳಾರಿಯಿಂದ 20 ದಿನಗಳ ಪಾದಯಾತ್ರೆಗೆ ರೆಡ್ಡಿ ರಾಮುಲು ರೂಟ್ ಮ್ಯಾಪ್ ರೆಡಿ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದಾರೆ. ಬಳ್ಳಾರಿಯಿಂದ ಬೆಂಗಳೂರಿನ ಅರಮನೆ ಮೈದಾನದವರೆಗೆ ಪಾದಯಾತ್ರೆಗೆ ತಯಾರಿ ನಡೆದಿದೆ. ಜನವರಿ 17ರಿಂದ ಫೆಬ್ರವರಿ 5ರವರೆಗೆ 20 ದಿನ ಪಾದಯಾತ್ರೆಗೆ ಪ್ಲಾನ್ ಮಾಡಿದ್ದು, ಬಳ್ಳಾರಿಯಲ್ಲಿ 2 ದಿನ, ಚಿತ್ರದುರ್ಗದಲ್ಲಿ 10 ದಿನ, ತುಮಕೂರಿನಲ್ಲಿ 5 ದಿನ, ಬೆಂಗಳೂರಿನಲ್ಲಿ 2 ದಿನ ಹೆಜ್ಜೆ ಹಾಕಲು ನೀಲಿನಕ್ಷೆ ರೆಡಿ ಮಾಡಿಕೊಂಡಿದ್ದಾರೆ. 4 ಜಿಲ್ಲೆಯಲ್ಲಿ ಬಳ್ಳಾರಿ ಪಾದಯಾತ್ರೆ ಸಾಗಲಿದೆಯಂತೆ. ಪ್ರತಿದಿನ ಗರಿಷ್ಠ 20 ಕಿಲೋಮೀಟರ್ ವರೆಗೆ ಪಾದಯಾತ್ರೆ ತಂತ್ರ ಹೆಣೆಯಲಾಗಿದೆ. ರೂಟ್ ಮ್ಯಾಪ್, ರಾತ್ರಿ ವಾಸ್ತವ್ಯ ಸೇರಿದಂತೆ ಎಲ್ಲಾ ಪ್ಲಾನ್ ಬಗ್ಗೆ ರಾಜ್ಯ ಘಟಕಕ್ಕೆ ಶ್ರೀರಾಮುಲು ಮಾಹಿತಿ ನೀಡಿದ್ದಾರೆ. 20 ದಿನಗಳದ್ದು ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡು ಎಲ್ಲರಿಗೂ ನಿಮ್ಮ ಕಾಪಿ ಒಂದು ಕೊಡ್ತೀನಿ. ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಂತ ಕೆಲಸ ಆಗಿದೆ. ಕಾಂಗ್ರೆಸ್ ವಿರುದ್ಧ ಘರ್ಜಿಸಲು ಸಜ್ಜಾಗಿರೋ ಬಿಜೆಪಿ ನಾಯಕರಿಗೆ ಸಚಿವ ಜಮೀರ್ ಅಹಮದ್ ಟಾಂಗ್ ಕೊಟ್ರು. ಟೈಮ್ ಪಾಸ್ಗೆ ಪಾದಯಾತ್ರೆ ಮಾಡಲು ಹೊರಟಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರುವಾತ ಆಯ್ತದೋ ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ. ಅವತ್ತು ಘಟನೆ ಹೆಂಗಾಯ್ತು, ಏನಾಯ್ತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವ್ರು ನೀವೇ ತೋರಿಸಿದ್ದೀರಾ. ಅಂತ ಇಶ್ಯೂ ಇಲ್ಲ. ಈಗ ಅವ್ರು ಏನಾಗಿದೆ, ಯಾವ ಮಾಡೋಕ್ಕೆ ಕೆಲಸ ಏನಿಲ್ಲ, ಟೈಮ್ ಪಾಸ್ ಆಗ್ಬೇಕು ಅವ್ರಿಗೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ವಿಚಾರದ ಬಗ್ಗೆ ಮೊನ್ನೆಯಷ್ಟೇ ವಿಜಯೇಂದ್ರ ಜೊತೆ ಮಾಜಿ ಸಚಿವ ಶ್ರೀರಾಮುಲು ಚರ್ಚಿಸಿದ್ರು. ಕೂಡಲೇ ಕೋರ್ ಕಮಿಟಿ ಸದಸ್ಯರ ಜೊತೆ ವಿಜಯೇಂದ್ರ ಚರ್ಚಿಸಿದ್ರು. ಆದರೆ ಹೈಕಮಾಂಡ್ ಗಮನಕ್ಕೆ ತಂದು ಅನುಮತಿ ಪಡೆಯುವಂತೆ ಕೋರ್ ಕಮಿಟಿ ಸದಸ್ಯರು ಸಲಹೆ ನೀಡಿದ್ದಾರೆ ಅಂತ ಹೇಳಲಾಗಿದೆ. ರಾಮುಲು ಸಮ್ಮುಖದಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರಿಗೆ ವಿಜಯೇಂದ್ರ ಪತ್ರ ಬರೆದಿದ್ದಾರಂತೆ. ಹೀಗಾಗಿ ಬಳ್ಳಾರಿ ಪಾದಯಾತ್ರೆ ಪಾಲಿಟಿಕ್ಸ್ ಇನ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.